ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಿನಿಸ್ಟರ್ ರಾಜಣ್ಣ ಹೇಳಿರುವಂಥ ಮಾತಿದೆಯಲ್ಲ, ಅದು ಕರೆಕ್ಟ್, ಅದು ಸರಿ. ಅವ್ರು ಕೇಳ್ತಾರೆ, ಪೊಲೀಸರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿಲ್ವಾ? ಯಾವನಾದ್ರೂ ಆರೋಪಿ ಕರ್ಕೊಂಬಂದು ಈ ರೀತಿ ಸ್ಟೇಷನಲ್ಲಿ ಇಟ್ಕೋತಾರ? ಮೊದಲೇ ಸೂಕ್ಷ್ಮವಾಗಿರುವಂಥ ಸಂಗತಿ. ಅಂಥದ್ರಲ್ಲಿ ನಿಮಗೆ ಕಾಮನ್ ಸೆನ್ಸ್ ಬೇಡವಾ, ನೀವು ಹಿಂಗೆ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳುವಂಥದ್ದು ಒಂದು ಕಡೆಗೆ ಕರೆಕ್ಟ್, ಅವ್ರು ಕೇಳಿರುವಂಥದ್ದು. ಆದರೆ ಈ ರೀತಿ ಸ್ಟೇಷನ್ನಲ್ಲಿ ಇಟ್ಕೊಂಡ್ರೆ, ಈಗ ಈ ಸ್ಟೇಷನ್ನಲ್ಲಿ ಇಟ್ಕೊಳ್ಳೋದು ಯಾಕೆ? ಅವ್ರು ರಕ್ಷಣೆ ಕೊಡಬೇಕಾದಂಥದ್ದು ಕೂಡ ಪೊಲೀಸರ ಜವಾಬ್ದಾರಿ. ಸ್ಟೇಷನಲ್ಲಿ ಇದ್ದ ತಕ್ಷಣ ಯಾರು ಬೇಕಾದರೂ ಸ್ಟೇಷನ್ನಿಗೆ ಸುಲಭವಾಗಿ ನುಗ್ಗಿ ಬಿಡ್ತಾರೆ ಅಂತಂತಂದರೆ, ಹೊಡಿಬೋದು ಬಡಿಬೋದು ಅಂತಂದುಬಿಟ್ರೆ ಪೊಲೀಸ್ ಇಲಾಖೆ ಯಾಕೆ ಇರಬೇಕಾಗಾದರೆ? ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳ್ತಾರೆ ನೋಡೋಣ. ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ನಾವು. ದೇರ್ ಇಸ್ ನಥಿಂಗ್. ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕೋ ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗೆ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಈ ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ನೀವೇ ಹೇಳಿ ನೋಡೋಣ, ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೇನ್ರಿ? ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿದ್ದಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗಿಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ಮಿನಿಸ್ಟರ್ ರಾಜಣ್ಣ ಹೇಳಿದಂಥ ಮಾತನ್ನು ನಾವು ಒಂದು ಹಂತಕ್ಕೆ ಒಪ್ಪಬೇಕು, ನಿಜ. ಯಾಕಂದರೆ ಈ 99% ಜನ ಮುಸಲ್ಮಾನರಿದ್ದಾರೆ, ಅಲ್ಲಿ ತೊಗೊಂಬಂದಿಟ್ಟಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಈ ರೀತಿ ಕೆರಳ್ತಾರೆ ಅಂತ. ನಾನು ಒಂದು ರಾಜಣ್ಣ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. 99% ಜನ ಹಿಂದೂಗಳಿದ್ರು ಅಂತ ತಿಳ್ಕೊಳ್ಳಿ, ಅಲ್ಲಿ ಆ ಏರಿಯಾದಲ್ಲಿ. ಅಲ್ಲೊಬ್ಬನ ಯಾರಾದರೂ ಒಬ್ಬ ಮುಸಲ್ಮಾನನ ತೊಗೊಂಬಂದು ಒಬ್ಬನ ಆರೋಪಿ ಅಂತ ನಿಲ್ಲಿಸಿದ್ರೆ ಹಿಂಗೆ ಮಾಡ್ತಾರಾ? ಮಾಡಬೇಕಾ? ಪೊಲೀಸರು ಅನ್ನೋದು ಯಾಕಿರೋದು? ವ್ಯವಸ್ಥೆ ಬಗ್ಗೆ ಭಯ ಇಲ್ವಾ? ಯಾವನ ಹಂಗಾದರೆ 99% ಇದ್ಬಿಟ್ರೆ ಯಾರು ಬೇಕಾದ್ರೂ ನುಗ್ಬೋದು? ಹಾಗಾದರೆ ಏನು ಬೇಕಾದ್ರೂ ರಾದ್ದಾಂತ ಮಾಡ್ಬೋದು? ಹಾಗಾದರೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇದರ ಅರ್ಥ ಏನು ಅಂತಂದರೆ ವ್ಯವಸ್ಥೆ ದುರ್ಬಲವಾಗಿದೆ ಅಂತ ಅರ್ಥ. ದುರ್ಬಲವಾಗಿದೆ ಅಂತ ಅರ್ಥ. ಪೊಲೀಸರ ನಿರ್ಧಾರ ಎಲ್ಲಿಡಬೇಕು ಏನು ಎತ್ತ ಅಂತ. ಹಾಗಂತ ಏನು ಕಾನೂನನ್ನು ಪರಮೇಶ್ವರ್ ಅವರು ಹೇಳ್ತಾರೆ ನಮ್ಗೆ ಒಪ್ಪಿಸಿ ಅಂತಂದ್ರೆ, ನಮ್ಮನ್ನು ಹ್ಯಾಂಡ್ ಓವರ್ ಮಾಡಿ ಅಂತಾರೆ. ಏನು ರೀ ಹ್ಯಾಂಡ್ ಓವರ್ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಗೃಹ ಸಚಿವರು ನೀವು, ಏನು ಹ್ಯಾಂಡ್ ಓವರ್ ಮಾಡೋದು? ಒಬ್ಬ ಆರೋಪಿನ ಯಾವನ್ನ ಕರ್ಕೊಂಬಂದು ಕೂಡಿಸಿದ್ರೆ ಇನ್ಯಾರೋ ಧರ್ಮದವ್ರು ಕೇಳಿದ ತಕ್ಷಣ ಅವ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ಪೊಲೀಸರು ನಿರಾಕರಿಸಿದ್ರಂತೆ, ಅದಕ್ಕೋಸ್ಕರ ಗಲಾಟೆ ಆಗಿದೆ ಅಂತ. ಏನು ಸ್ಟೇಟ್ಮೆಂಟ್ಗಳಿವೆಲ್ಲ? ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಯಾವ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ? ಯಾವನಾರೇ ಪೊಲೀಸರ ಎದುರುಗಡೆಗೆ ಉಸಿರೆತ್ತಿದ್ರೆ ಮಗ್ಲು ಮುರಿಬೇಕು, ಸೊಂಟ ಮುರಿಬೇಕು ಅವನ್ನ. ಒಬ್ಬ ಮಾಡಿದ್ರೆ ಇನ್ನೊಬ್ಬ ಮಾಡ್ತಾನೆ, ಇನ್ನೊಬ್ಬ ಮಾಡಿದ್ರೆ ಮತ್ತೊಬ್ಬ ಮಾಡ್ತಾನೆ. ಏನಿದು ವ್ಯವಸ್ಥೆ? ಹೇಳೋರು ಕೇಳೋರು ಯಾರಿಲ್ವಾ? ಶೇಮ್ ಇದು, ನಾಚಿಗೇಡಿನ ಸಂಗತಿ. ಅರ್ಥ ಮಾಡ್ಕೊಳ್ಳಿ.